ಕನ್ನಡ ಚಿತ್ರರಂಗವನ್ನು ಮೇರು ಪರ್ವತದ ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬ ಸಂಕಲ್ಪದಿಂದ ತನ್ನ ಜೀವನ ಪೂರ್ತಿ ತನ್ನನ್ನೇ ಅರ್ಪಿಸಿಕೊಳ್ಳುತ್ತಾನೆ ನಿರ್ದೇಶಕ ಪ್ರಭಾಚಂದ್ರನ್. ಪ್ರೀತಿ ಹುಚ್ಚಿಡ್ದಿರೋ ಇದಕ್ಕೆ ಪರಿಹಾರನೇ ಇಲ್ಲ. ನಿಮ್ಮಂತ ಕಲಾವಿದ್ರು ನನ್ನಂತ ಬಡ ನಿರ್ಮಾಪಕನಿಗೆ ಕಾಲ್ ಶೀಟ್ ಕೊಟ್ಟಿರೋದೆ ಇಡೀ ಗಾಂಧಿನಗರದಲ್ಲಿ ಹಾಟ್ ನ್ಯೂಸ್. ಹೀರೋಯಿನ್ ಕಾಂಬಿನೇಷನ್ ಆರ್ಟಿಸ್ಟ್ ನಿಮಗೆ ಕೊಟ್ಟಿರೋ ಡೇಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನನಗೆ ಶೂಟಿಂಗ್ ಬರಕ್ಕಾಗಲ್ಲ. ನಗ್ನಗ್ತಾ ಮಾತಾಡಿದ್ದು ನನ್ನ ಜೀವನ ಪೂರ್ತಿ ನಿನ್ನ ನೆರಳಲ್ಲೇ ಇರ್ಬೇಕಂದಿದ್ದು ಸುಳ್ಳೇನು? ಕನ್ಫರ್ಮ್ ಆಗಿ ಗಗನ ಆಕ್ಟ್ ಮಾಡ್ತಿಲ್ವಾ? ನಿಮ್ಮನ್ನ ನೋಡಕ್ ಜನ ದಿನ ಎಲ್ಲ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ನಾನು 2 ಗಂಟೆ ಕಾಯೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ. ಚಂದಿರನ ಮುಖದಂತವಳೆ, ಹಾಲಿನ ಕೆನೆಯಂತವಳೆ, ಇನ್ಯಾಕೆ ತಡಬೇಡ ಬಾಬಾರೆ ನನ್ನ ಬಳಿಗೆ, ಇನ್ಯಾಕೆ ತಡಬೇಡ ಬಾಬಾರೆ ನನ್ನ ಬಳಿಗೆ. ಅಣ್ಣ, ಅದು ಅಮ್ಮ ಕಾಸು ಕೇಳಿದ್ರು. ಅಲ್ಲಪ್ಪ, ಬೆಳಿಗ್ಗೆ ಟಿಫನ್ ತರಿಸಿದ್ಯಾ, ಅದ್ರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಫುಟ್ಪಾತಲ್ಲಿ ತರಿಸ್ಬಿಟ್ರಾ? ನೀವು ಆಡ್ತಿರೋ ಮಾತುಗಳಿಗೂ ತೋರಿಸ್ತಿರೋ ಭಾವನೆಗಳಿಗೂ ಸ್ವಲ್ಪನೂ ಹೊಂದಾಣಿಕೆ ಆಗ್ತಾ ಇಲ್ಲ. ದಿನ ಮಾಡೋ ಕೆಲಸ ಆಗಿದ್ರೆ ಆರಾಮಾಗಿರ್ಬೋದಾಗಿತ್ತು. ಆ ಹೀರೋಯಿನ್ಗಳು ಸೆಟ್ಟಿಗೆ ಬಂದಾಗ್ಲಿಂದ ಹಿಡಿದು ಮನೆಗೆ ಸೇರಿಸೋವರೆಗೂ ನಮ್ ಪಾಡು ನಾಯಿ ಪಾಡು. ಏನಯ್ಯ ನೀನು ಹಂಗ್ ಹಾರನ್ ಹೊಡ್ಕೊಂಡ್ ಬರ್ತಿದೀಯಾ? ಕಣ್ ಕಾಣಕ್ಕಿಲ್ವಾ ನಿಂಗೆ? ಕಿವಿ ಕೇಳಲ್ಲ ನಮ್ಮ ಆರಾಮ್ ಮಾಡಿದ್ರೆ ಹಂಗೆ ಹೋಗ್ತಾ ಇದೀಯಾ? ನಿಮ್ಗೆ ಮತ್ತೊಂದ್ ಹೆಸರೇ ನಮ್ ಚಂದ್ರನ್ ಸಾರ್ ಅಲ್ವಾ? 5 ನಿಮಿಷ ಲೇಟ್ ಆದ್ರೆ 5 ವಿಷಯಗಳು ಮಿಸ್ ಆಗೋಗುತ್ತೆ. ನನ್ನ ಕನಸಿನ ಲೋಕದ ರಾಣಿ, ಕಡಲಾಳದಿಂದ ತಂದ ಮುತ್ತಿನ ಮಣಿ, ಬಾ ಇಲ್ಲಿಗೆ ಇಲ್ಲ ಬರಲೆ ಅಲ್ಲಿಗೆ, ಬಾ ಇಲ್ಲಿಗೆ ಇಲ್ಲ ಬರಲೆ ಅಲ್ಲಿಗೆ. ಸ್ಥಾನ ಕಿತ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ. ಚಂದ್ರನ್, ನೀನೊಬ್ಬ ನಯವಂಚಕ. ಕಾರ್ ಒಳಗಿರೋದು ದಿ ಗ್ರೇಟ್ ಸ್ಟಾರ್ ಚಂದ್ರನ್ ಅವರ ಕನಸಿನ ಕನ್ಯೆ. ಕನ್ಯೆ ಯಾವ ಲೆಕ್ಕಲ್ಲಮ್ಮ ಕನ್ಯೆ? ಅವಳೇ ಗಗನನೇ ಮಾಡಿಸಿರೋದು.